ವೀಕ್ಷಕರೇ 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ, ನನ್ನ ಜೊತೆ ಇದ್ದಾರೆ ನಾನು ನವಿತಾ ಜೈನ್. ಇಡೀ ದಿನ ನಡೆದಂತಹ ವಿದ್ಯಮಾನಗಳ ಪ್ರಮುಖ 30 ಸುದ್ದಿಗಳನ್ನ 30 ನಿಮಿಷದಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಕನಕಪುರ ಬಂಡೆ ಡಿಕೆ ಶಿವಕುಮಾರ್ಗೂ ಇವತ್ತು ರಿಲೀಫ್ ಸಿಗಲಿಲ್ಲ. ಸಿಬಿಐ ವಿಶೇಷ ಕೋರ್ಟ್ನಲ್ಲಿ ನಡೀತಾ ಇದ್ದ ಜಾಮೀನು ಅರ್ಜಿ ವಿಚಾರಣೆ ನಾಳೆಗೆ ಮುಂದೂಡಿಕೆ ಆಗಿದೆ. ಇಡಿ ವಕೀಲ ನಟರಾಜ್ ಕೋರ್ಟ್ಗೆ ಬರುವುದು ತಡವಾದ ಕಾರಣ ನಾಳೆಗೆ ಮುಂದೂಡಿಕೆ ಆಗಿದೆ. ಕೋರ್ಟ್ ಕಲಾಪ ಆರಂಭವಾಗ್ತಲೇ ಡಿಕೆ ಪರ ವಕೀಲ ಅಭಿಷೇಕ್ ಮನು ಸಿಂಗ್ ವಿವಾದ ಮುಂದುವರೆಸಿದ್ರು. ಡಿಕೆಶಿ ಪುತ್ರಿ ಐಶ್ವರ್ಯಾಗೆ ಸೇರಿದ 108 ಕೋಟಿ ವಿಚಾರವಾಗಿ ಕೋರ್ಟ್ಗೆ ಸಿಂಘ್ವಿ ವಿವರಣೆ ನೀಡಿದ್ರು. ಐಶ್ವರ್ಯಾಗೆ ಅಜ್ಜಿ ಮತ್ತು ಇತರೆ ಪೋಷಕರಿಂದ ಹಣ ಬಂದಿದೆ. ಈ ಎಲ್ಲದರ ಬಗ್ಗೆ ಐಶ್ವರ್ಯಾ ಆದಾಯ ತೆರಿಗೆ ಇಲಾಖೆಗೆ ಮಾಹಿತಿಯನ್ನ ನೀಡಿದ್ದಾರೆ ಅಂತ ಹೇಳಿದ್ರು. ತಂದೆ ಅಥವಾ ಅಜ್ಜಿ ದುಡ್ಡು ಕೊಟ್ರೆ ಮನಿ ಲ್ಯಾಂಡ್ರಿಂಗ್ ಆಗತ್ತಾ ಅಂತ ವಾದಿಸಿದ್ರು. ಡಿಕೆಶಿ ಒಕ್ಕಲಿಗ ಸಮುದಾಯಕ್ಕೆ ಸೇರಿದ್ದು ಕೃಷಿ ಭೂಮಿ ಹೊಂದಿದ್ದಾರೆ. ಅವರ ಕೃಷಿ ಭೂಮಿ ಬೆಲೆ ಈಗ ಗಗನಕ್ಕೇರಿದ್ದು ಕೋಟಿ ಕೋಟಿ ಬೆಲೆ ಬಾಳ್ತಾ ಇದೆ ಅಂತ ಹೇಳಿದ್ರು. ಕೋರ್ಟ್ಗೆ ಬಂದಾಗ ಇಡೀ ಒಂದೊಂದು ಬಾರಿ ಒಂದೊಂದು ರೀತಿ ಹೇಳ್ತಾ ಇರೋದ್ರ ಹಿಂದೆ ಅನುಮಾನ ಇದೆ ಅಂತ ಹೇಳಿದ್ರು. ಶರ್ಮಾ ಟ್ರಾನ್ಸ್ಪೋರ್ಟ್, ಸಚಿನ್ ನಾರಾಯಣ್ ಲಿಕ್ಕರ್ ಉದ್ಯಮದ ಬಗ್ಗೆಯೂ ಪ್ರಸ್ತಾಪಿಸಿ ಇದ್ಯಾವುದಕ್ಕೂ ಡಿಕೆಶಿ ವ್ಯವಹಾರಕ್ಕೂ ನಂಟಿಲ್ಲ ಅಂತ ಪ್ರಬಲ ವಾದ ಮಂಡಿಸಿದ್ರು. ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿದ್ರೂ ಕೂಡ ಡಿಕೆಶಿ ಜೈಲಿಗ ಆಸ್ಪತ್ರೆಗ ಅನ್ನುವ ಕುತೂಹಲ ಇನ್ನೂ ಕೂಡ ಹಾಗೆ ಇದೆ. ಡಿಕೆಶಿ ಆರೋಗ್ಯದ ಬಗ್ಗೆ ಆರ್ಎಂಎಲ್ ಆಸ್ಪತ್ರೆಯ ವೈದ್ಯರು ಕೆಲ ಹೊತ್ತಲ್ಲೇ ವರದಿಯನ್ನ ಕೊಡಲಿದ್ದು, ಆ ವರದಿ ಆಧರಿಸಿ ಡಿಕೆಶಿ ಆಸ್ಪತ್ರೆಯಲ್ಲಿ ಇರಬೇಕಾ ಜೈಲಲ್ಲಿ ಇರಬೇಕಾ ಅನ್ನುವ ಬಗ್ಗೆ ನಿರ್ಧಾರ ಆಗತ್ತೆ. ಈ ಮಧ್ಯೆ ಡಿಕೆ ಶಿವಕುಮಾರ್ ಅವರನ್ನ ಅಭಿಮಾನಿಗಳು ಹಾಗೂ ಕುಟುಂಬಸ್ಥರು ಭೇಟಿ ಮಾಡೋದ್ರ ಬಗ್ಗೆ ಕೋರ್ಟ್ಗೆ ಮನವಿ ಮಾಡಲಿಲ್ಲ ಅಂತ ಹೇಳಿ ಡಿಕೆ ಸುರೇಶ್ ವಕೀಲ ಮುಕುಲ್ ರೋಹಟಗಿ ಬಳಿ ಅಳಲನ್ನ ತೋಡ್ಕೊಂಡ್ರು. ಅಟ್ಲೀಸ್ಟ್ ಆಸ್ಪತ್ರೆಯಲ್ಲಾದರೂ ಇದ್ರಲ್ಲ ಬಿಡಿ ಅಂತ ಹೇಳಿ ಸುರೇಶ್ಗೆ ಆ ಸಂದರ್ಭದಲ್ಲಿ ಸಮಾಧಾನ ಮಾಡಿದ್ರು ರೋಹಟಗಿ. ಡಿಕೆಶಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಇಡಿ ನೋಟಿಸ್ ನೀಡಿದ್ದು, ನಾಳೆ ದೆಹಲಿಗೆ ತೆರಳಲಿರೋ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರಣೆ ಎದುರಿಸುವುದಕ್ಕೆ ರೆಡಿ ಎಂದಿದ್ದಾರೆ. ನ್ಯೂಸ್ 18 ಜೊತೆ ಮಾತನಾಡಿದ ಅವರು, ಯಾವ ವಿಚಾರಕ್ಕೆ ನೋಟಿಸ್ ಕೊಟ್ಟಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ, ಹೋದ್ಮೇಲೆ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಐಟಿ ದಾಳಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿ ನೀಡಿದ್ದೇನೆ. ಇಡಿ ನೋಟಿಸ್ ಬಗ್ಗೆ ವಕೀಲರ ಜೊತೆ ಚರ್ಚಿಸಿದ್ದೇನೆ. ನನಗೂ ಡಿಕೆಶಿಗೂ ವ್ಯವಹಾರಿಕ ಸಂಬಂಧವಿಲ್ಲ. ಈಗ ಸಂಬಂಧ ಕಲ್ಪಿಸೋ ತಂತ್ರ ರೂಪಿಸ್ತಾ ಇದ್ದಾರೆ. ಅಲ್ಲದೆ ನಾನು ಯಾವ ವ್ಯವಹಾರ ಮಾಡ್ತಾ ಇಲ್ಲ, ನನ್ನ ಮತ್ತು ನನ್ನ ತಮ್ಮನದ್ದು ಎಲ್ಲಾ ವ್ಯವಹಾರಗಳು ಅಂತ ಹೇಳಿದ್ದಾರೆ. ಅಲ್ಲದೆ 184 ಜನರಿಗೆ ಇಡಿ ನೋಟಿಸ್ ನೀಡಿದೆ, ಅದರಲ್ಲಿ ನಾನು ಕೂಡ ಒಬ್ಳು. ನಾಳೆ ದೆಹಲಿಗೆ ಹೋಗಿ ವಿಚಾರಣೆ ಎದುರಿಸುವೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಪ್ರತಿಕ್ರಿಯಿಸಿದ ಲಕ್ಷ್ಮೀ ಹೆಬ್ಬಾಳ್ಕರ್, ತಮ್ಮ ಚಂದ್ರರಾಜ್ ಹಟ್ಟಿಹೊಳಿ, ಡಿಕೆಶಿಗೂ ನನಗೂ ಯಾವುದೇ ವ್ಯವಹಾರಿಕ ಸಂಬಂಧ ಇಲ್ಲ, ನನಗೆ ಐಟಿಯಿಂದ ಯಾವುದೇ ಸಮನ್ಸ್ ಬಂದಿಲ್ಲ ಅಂತ ಚಂದ್ರರಾಜ್ ಹಟ್ಟಿಹೊಳಿ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ಸಚಿವ ಸಿಟಿ ರವಿ, ಸಹವಾಸ ದೋಷದಿಂದ ಸನ್ಯಾಸಿ ಕೆಟ್ಟ ಅಂತ ಮಾರ್ಮಿಕವಾಗಿ ಉತ್ತರ ನೀಡಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕರಿಂದ ಪ್ರತಿಭಟನೆ. ಸೆಪ್ಟೆಂಬರ್ 24ರಂದು ಬೆಳಗಾವಿಯಲ್ಲಿ ಕಾಂಗ್ರೆಸ್ ಧರಣಿ ಮಾಡ್ತೇವೆ ಅಂತ ಹೇಳಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಕೆಪಿಸಿಸಿ ಸಭೆ ಬಳಿಕ ಮಾತನಾಡಿದ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ, ನೆರೆ ಪರಿಹಾರ ಸಮರ್ಪಕವಾಗಿ ಆಗಿಲ್ಲ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ರೈತರ ಸಾಲ ಮನ್ನಾ ಮಾಡಬೇಕು, ಡಿಕೆ ಶಿವಕುಮಾರ್ ಜೊತೆ ಕಾಂಗ್ರೆಸ್ ಯಾವಾಗಲೂ ಇರುತ್ತೆ ಅನ್ನುವ ನಿರ್ಣಯವನ್ನ ಸಭೆಯಲ್ಲಿ ಕೈಗೊಂಡಿದ್ದೇವೆ. ನೆರೆ ಮತ್ತು ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಆದ ಹಾನಿಯ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಪರಿಹಾರ ಕಾರ್ಯ ಎಲ್ಲೂ ಕೂಡ ಸಮರ್ಪಕವಾಗಿ ಆಗಿಲ್ಲ. 10,000 ಪರಿಹಾರ ಕೊಡ್ತೇವೆ ಅಂತ ಹೇಳಿದ್ದಾರೆ, ಆದ್ರೆ ಎಲ್ಲೂ ಕೂಡ ಕೊಟ್ಟಿಲ್ಲ. ಶಾಲಾ ಕಾಲೇಜುಗಳು ತೆರೆದಿಲ್ಲ, ಗಂಜಿ ಕೇಂದ್ರಗಳನ್ನ ಮುಚ್ಚಿಬಿಟ್ರು. ಅಲ್ಲಿಯ ಜನರು ನೀರಲ್ಲಿ ನಿಲ್ಲಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಗ್ರಾಮಗಳಿಗೆ ಪುನರ್ವಸತಿ ಕಲ್ಪಿಸುವ ಕೆಲಸ ಮಾಡಿಲ್ಲ. ಪಾತ್ರೆ ಪಗಡೆಗಳು, ಪುಸ್ತಕಗಳು, ಚರಾಸ್ತಿಗಳ ನಾಶ ಆಗಿದೆ. ಇದಕ್ಕೆ 10,000 ರೂಪಾಯಿ ಕೊಟ್ಟಿದ್ದಾರೆ. ಒಂದು ಕುಟುಂಬದಲ್ಲಿ ಕೂಡು ಕುಟುಂಬ ಇದೆ, ಅದನ್ನ ಒಂದು ಮನೆ ಅಂತ ಪರಿಗಣಿಸಿದ್ದಾರೆ. ಕೇಂದ್ರದಿಂದ 1 ರೂಪಾಯಿ ಬಿಡುಗಡೆ ಆಗಿಲ್ಲ. ರಾಜ್ಯದ ಬಿಜೆಪಿ ನಾಯಕರು ಮಾತಾಡ್ತಿಲ್ಲ ಅಂತ ಹೇಳಿ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ರೂಪಿಸಲು ನಿರ್ಧಾರ ಮಾಡಲಾಯಿತು. ಬಳಿಕ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಕಾಂಗ್ರೆಸ್ ಶಾಸಕರು ಧರಣಿ ನಡೆಸಿದರು. ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯ ಖಂಡಿಸಿ ಧರಣಿ ನಡೆಸಲಾಯಿತು. ಈ ವೇಳೆ ಕಾಂಗ್ರೆಸ್ ಮುಖಂಡರು ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದರು. ಆದರೆ ಇಲ್ಲಿ ಹೋರಾಟ ಬೇಡ, ಉತ್ತರ ಕರ್ನಾಟಕದಲ್ಲಿ ಮಾಡಿ, ಬೆಂಗಳೂರಲ್ಲಿ ಹೋರಾಟ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಲ್ಲ. ನೆರೆ ಬಂದಿರುವ ಭಾಗಗಳಲ್ಲಿ ಹೋರಾಟ ಮಾಡಿದ್ರೆ ಕಾಂಗ್ರೆಸ್ ಪಕ್ಷಕ್ಕೂ ಹೆಸರು ಬರುತ್ತೆ, ಅಲ್ಲಿನ ಸ್ಥಳೀಯ ಶಾಸಕರಿಗೂ ಒಳ್ಳೆಯ ಸ್ಪಂದನೆ ಸಿಗುತ್ತೆ, ಸಂತ್ರಸ್ತರೊಂದಿಗೆ ನಾವಿದ್ದೇವೆ ಅನ್ನೋ ಸಂದೇಶ ರವಾನೆಯಾಗುತ್ತೆ, ಸಂತ್ರಸ್ತರಿಗೂ ಧೈರ್ಯ ಬರುತ್ತೆ ಅಂತ ಕಾಂಗ್ರೆಸ್ ನಾಯಕರಿಗೆ ಆಗ್ರಹ ಮಾಡಿದ್ದಾರೆ. ಈ ವೇಳೆ ಉತ್ತರ ಕರ್ನಾಟಕ ಭಾಗದ ಕಾಂಗ್ರೆಸ್ ಶಾಸಕರಿಗೆ ಹೋರಾಟ ರೂಪಿಸಿ, ನಾವು ವಿವಿಧ ವಿಧಾನಸಭಾ ಕ್ಷೇತ್ರಗಳಿಂದ ಪಾದಯಾತ್ರೆ ಮೂಲಕ ಬೆಳಗಾವಿಗೆ ಬರ್ತೇವೆ, ದಿನಾಂಕ ಹಾಗೂ ಸಮಯ ಸ್ಥಳ ಮಾತ್ರ ತಿಳಿಸಿ, ಹೋರಾಟ ಮಾಡಲೇಬೇಕಾದ ಅನಿವಾರ್ಯತೆ ಇದೆ ಅಂತ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರೆ. ರಾಜ್ಯದಲ್ಲಿ ನೆರೆ ಪರಿಸ್ಥಿತಿ ನಿಭಾಯಿಸುವಲ್ಲಿ ಸರ್ಕಾರ ಎಡವಿದೆ ಅಂತ ಹೇಳಿ ಕಾಂಗ್ರೆಸ್ ಆರೋಪ ಮಾಡ್ತಾ ಇದ್ದು, ಕಂದಾಯ ಸಚಿವ ಆರ್ ಅಶೋಕ್ ಅವರನ್ನ ಆಕ್ರೋಶಗೊಳ್ಳುವಂತೆ ಮಾಡಿದೆ. ರಾಜ್ಯದಲ್ಲಿ ನೆರೆಯನ್ನು ಹೊಸದಲ್ಲ,
ಬಹಳಷ್ಟು ಸರಿ ಬಂದಿದೆ. ಒಂದು ಕುಟುಂಬಕ್ಕೆ 10,000 ರೂಪಾಯಿ ಪರಿಹಾರ ಕೊಟ್ಟಿದ್ದೇವೆ. ಹಿಂದೆ ಯಾರಾದ್ರೂ 10,000 ರೂಪಾಯಿ ಕೊಟ್ಟ ಇತಿಹಾಸ ಇದೆಯಾ ಅಂತ ಹೇಳಿ ಬೆಂಗಳೂರಲ್ಲಿ ಸಚಿವ ಆರ್ ಅಶೋಕ್ ಪ್ರಶ್ನಿಸಿದ್ದಾರೆ. ಮನೆ ಕಳೆದುಕೊಂಡವರಿಗೆ 1 ಲಕ್ಷ ಪರಿಹಾರ ನೀಡಲು ಆಯಾ ಜಿಲ್ಲಾ ಡಿಸಿಗಳಿಗೆ ಸೂಚನೆ ಕೊಡಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿಗೂ ಮನವಿ ಮಾಡಿದೀವಿ. ನೆರೆ ಸಂತ್ರಸ್ತರಿಗೆ ಪರಿಹಾರ ಬಂದೇ ಬರುತ್ತೆ ಅಂತ ಭರವಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯ ಅವರಿಗೆ ಹೇಳ್ತೀನಿ, ಈಗಾಗಲೇ 1 ಲಕ್ಷ ರೂಪಾಯಿ ಮನೆ ಬಿದ್ದವರಿಗೆ ನೀಡಲು ಸೂಚನೆಯನ್ನ ಡಿಸಿಗಳ ಮೂಲಕ ಕೊಡಲಾಗಿದೆ. ಖಾಸಗಿ ಶಾಲೆಗಳಿಗೂ 35,000 ಕೋಟಿ ರೂಪಾಯಿ ನಷ್ಟ ಆಗಿದೆ ಅಂತ ಕೇಂದ್ರಕ್ಕೆ ನಾವು ವರದಿಯನ್ನ ನೀಡಿದ್ದೀವಿ. ಕೇಂದ್ರ ಸರ್ಕಾರದ ನಿಯೋಗ ಬಂದಿದೆ, ಗೃಹ ಸಚಿವರು ಬಂದು ಹೋಗಿದ್ದಾರೆ. ಪರಿಹಾರ ಬಂದಿಲ್ಲ ಅಂತ ಏನಿಲ್ಲ, ಬಂದೇ ಬರುತ್ತೆ. ಎನ್ಡಿಆರ್ಎಫ್ ಹಣ ಬಿಡುಗಡೆ ಆಗಿಯೇ ಆಗುತ್ತೆ ಅನ್ನುವ ಭರವಸೆ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಈ ರೀತಿ ಮನೆ ಬಿದ್ದವರಿಗೆ 5 ಲಕ್ಷ ಕೊಟ್ಟ ಉದಾಹರಣೆ ಇದೆಯಾ ಅಂತ ಹೇಳಿ ಎದೆ ಮುಟ್ಕೊಂಡು ಹೇಳಿ ಅಂತ ಹೇಳಿ ಆರ್ ಅಶೋಕ್ ಸವಾಲು ಹಾಕಿದ್ದಾರೆ. ಎಸ್ಸಿಪಿ ಟಿಎಸ್ಪಿ ಕಾಯ್ದೆ ದುರ್ಬಲಗೊಳಿಸಬೇಡಿ, ದಲಿತ ಸಮುದಾಯ ದಂಗೆ ಎದ್ದೀತು ಎಂದು ಸಿದ್ದರಾಮಯ್ಯ ಎಚ್ಚರಿಕೆ ಕೊಟ್ಟಿದ್ದಾರೆ. ದಲಿತರು ದಂಗೆ ಎದ್ರೆ ಆ ದಂಗೆಯಲ್ಲಿ ನಾನೇ ಮುಂದಿರ್ತೀನಿ ಅಂದಿರುವ ಸಿದ್ದರಾಮಯ್ಯ ದಿನ ಕಳೆದಂತೆ ರಾಜ್ಯ ಸರ್ಕಾರದ ಬಣ್ಣ ಬಯಲಾಗ್ತಾ ಇದೆ ಅಂತ ಟ್ವಿಟರ್ನಲ್ಲಿ ಕಿಡಿಕಾರಿದ್ದಾರೆ. ದಂಗೆ ಏಳ್ಬೇಕಾದೀತು ಎಂದಿದ್ದಕ್ಕೆ ಕಲಬುರಗಿಯಲ್ಲಿ ದೇವಾಪುರ ಶ್ರೀ ಆಕ್ರೋಶಗೊಂಡಿದ್ದು, ಯಡಿಯೂರಪ್ಪ ಅವರನ್ನ ಕೆಣಕಿದ್ರೆ ನಾವು ಬೀದಿಗಿಳಿತೀವಿ ಅಂತ ಬಹಿರಂಗ ಎಚ್ಚರಿಕೆ ನೀಡಿದ್ದಾರೆ. ಯಡಿಯೂರಪ್ಪ ಅಭಿನವ ಬಸವಣ್ಣ ಎಂದಿರುವ ದೇವಾಪುರ ಶ್ರೀಗಳು ಬಿಎಸ್ ಯಡಿಯೂರಪ್ಪ 21ನೇ ಶತಮಾನದ ಬಸವಣ್ಣ. ಮಠಾಧೀಶರ ಪಾಲಿಗೆ ಯಡಿಯೂರಪ್ಪ ಸದಾ ಸಿಎಂ. ಯಡಿಯೂರಪ್ಪ ಅವರಿಗೆ ತೊಂದರೆ ಕೊಟ್ರೆ ನಾಡಿನ ಮಠಾಧೀಶರು ಸುಮ್ಮನಿರಲ್ಲ, ಜೋಕೆ ಅಂತ ಎಚ್ಚರಿಸಿದ್ದಾರೆ. ಹೈದರಾಬಾದ್ ಕರ್ನಾಟಕವನ್ನ ಕಲ್ಯಾಣ ಕರ್ನಾಟಕ ಅಂತ ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ಯಡಿಯೂರಪ್ಪಗೆ ಸನ್ಮಾನ ಮಾಡಿದ ದೇವಾಪುರ ಶ್ರೀಗಳ ಭಾಷಣದ ವೇಳೆ ಯಡಿಯೂರಪ್ಪ ಅವರನ್ನ ಹಾಡಿ ಹೊಗಳಿ ಅಟ್ಟಕ್ಕೇರಿಸಿದರು. ಸಿದ್ದರಾಮಯ್ಯ ವಿರುದ್ಧ ಮೂಲ ಕಾಂಗ್ರೆಸ್ಸಿಗರು ಒಟ್ಟಾಗಿ ಸಭೆ ಸೇರಿದ್ದಾರೆ ಅನ್ನುವ ಮಾಹಿತಿ ಹರಿದಾಡುತ್ತಿದೆ. ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ದೆಹಲಿಯಲ್ಲಿ ಗುಪ್ತ ಸಭೆ ನಡೆದಿದ್ದು, ರಾಜ್ಯಸಭಾ ಸದಸ್ಯ ಬಿಕೆ ಹರಿಪ್ರಸಾದ್, ರಾಜೀವ್ ಗೌಡ, ಜಿಸಿ ಚಂದ್ರಶೇಖರ್, ನಜೀರ್ ಅಹಮದ್ ಸೇರಿ ಮೂಲ ಕಾಂಗ್ರೆಸ್ಸಿಗರ ಸಭೆ ನಡೆಸಿದ್ದಾರೆ. ಕಳೆದ 2 ದಿನಗಳ ಹಿಂದಷ್ಟೇ ಎಐಸಿಸಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಭೇಟಿಯಾಗಿದ್ದ ಜಿ ಪರಮೇಶ್ವರ್ ಸೋನಿಯಾ ಭೇಟಿ ಬೆನ್ನಲ್ಲೇ ಸಭೆ ನಡೆಸಿದ್ದಾರೆ. ವಿಪಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿರುವ ಪರಮೇಶ್ವರ್ ಸೋನಿಯಾ ಭೇಟಿ ಸಂದರ್ಭದಲ್ಲಿ ಸಿದ್ದು ವಿರುದ್ಧ ದೂರು ನೀಡಿದ್ದಾರೆ ಎನ್ನಲಾಗಿದೆ. ಮೈತ್ರಿ ಸರ್ಕಾರ ಪತನವಾಗಲು ಸಿದ್ದು ಪರೋಕ್ಷ ಕಾರಣವೆಂದು ದೂರು ಕೊಟ್ಟಿದ್ದಾರೆ. ವಿಪಕ್ಷ ನಾಯಕನ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎನ್ನಲಾಗಿದ್ದು, ಇದೀಗ ಪರಂಗೆ ವಿಪಕ್ಷ ಸ್ಥಾನ ಕೊಡಿಸಲು ರಾಜ್ಯಸಭಾ ಸದಸ್ಯರು ಲಾಬಿ ನಡೆಸಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಸಾಕಷ್ಟು ಅಧಿಕಾರ ಸಿಕ್ಕಿದೆ, ಅವರನ್ನ ಎಐಸಿಸಿಗೆ ತೆಗೆದುಕೊಳ್ಳಿ, ಯಾವುದಾದ್ರೂ 2 ರಾಜ್ಯಗಳ ಉಸ್ತುವಾರಿ ಕೊಡಿ ಅಂತ ಹೇಳಿ ಸೋನಿಯಾ ಗಾಂಧಿಗೆ ತಿಳಿಸಿದ್ದಾರೆ ಎನ್ನಲಾಗಿದೆ. ಇವತ್ತು ಸಿದ್ದು ಕರೆದಿದ್ದ ಶಾಸಕಾಂಗ ಸಭೆಗೂ ಪರಮೇಶ್ವರ್ ಗೈರಾಗಿದ್ರು. ಪರಂಗೆ ಸತೀಶ್ ಜಾರಕಿಹೊಳಿಯಿಂದಲೂ ಪರೋಕ್ಷ ಬೆಂಬಲ ಸಿಕ್ಕಿದ್ದು, ಶಾಸಕಾಂಗ ಸಭೆಗೆ ಸತೀಶ್ ಕೂಡ ಗೈರಾಗಿದ್ರು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಪರಂ ಅಂತ ಹೇಳಲಾಗಿದೆ. ಇನ್ನು ದೆಹಲಿಯಲ್ಲಿ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ ಜಿ ಪರಮೇಶ್ವರ್, ನಾನು ಪ್ರತಿಪಕ್ಷದ ಸ್ಥಾನ ಕೇಳಿಲ್ಲ ಅಂತ ಹೇಳಿದರು. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ನನಗೆ ಗೊತ್ತಿಲ್ಲ, ದೆಹಲಿಯಲ್ಲಿ ಸಭೆ ನಡೆದ ಬಗ್ಗೆಯೂ ನನಗೆ ಗೊತ್ತಿಲ್ಲ, ದೆಹಲಿಯಲ್ಲಿ ಏನೇನೋ ನಡೀತಾ ಇರುತ್ತೆ, ಕಾಂಗ್ರೆಸ್ ಪಕ್ಷ ನನಗೆ ಎಲ್ಲವನ್ನೂ ಕೊಟ್ಟಿದೆ ಅಂತ ಹೇಳಿದ್ರು. ಇನ್ನು ಸಿದ್ದರಾಮಯ್ಯ ಸೋನಿಯಾರನ್ನ ಯಾಕೆ ಭೇಟಿಯಾಗುವುದಿಲ್ಲವೆಂದು ಗೊತ್ತಿಲ್ಲ, ಕೆಲವು ಸಲ ನನಗೂ ಸೋನಿಯಾ ಗಾಂಧಿ ಸಿಕ್ಕಿರಲಿಲ್ಲ, ಅವರು ಬ್ಯುಸಿ ಇರ್ತಾರೆ ಅಂತ ಹೇಳಿದ್ರು ಪರಮೇಶ್ವರ್. ನಾವು ಏನನ್ನೂ ಕೇಳುವುದಕ್ಕೆ ಆಗೋದಿಲ್ಲ, ಎಲ್ಲವನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿದ್ರು. ಇದೇ ವೇಳೆ ಹೈಕಮಾಂಡ್ ಬಳಿ ಪ್ರತಿಪಕ್ಷ ನಾಯಕತ್ವಕ್ಕೆ ಬೇಡಿಕೆ ಇಟ್ಟಿದ್ದಾಗಿ ಪರಮೇಶ್ವರ್ ಒಪ್ಪಿಕೊಂಡಿದ್ದಾರೆ. ಉದ್ದೇಶಪೂರ್ವಕವಾಗಿ ಸಿಎಲ್ಪಿ ಸಭೆಗೆ ಗೈರಾಗಿರಲಿಲ್ಲ, ಸಿಎಲ್ಪಿ ಸಭೆ ಬಗ್ಗೆ ನಿನ್ನೆಯಷ್ಟೇ ಮಾಹಿತಿ ಬಂತು, ಹೋಗೋಕ್ ಆಗ್ಲಿಲ್ಲ ಅಂತ ಹೇಳಿದ್ದಾರೆ. ಲೋಕಸಭಾ ಚುನಾವಣೆ ವೇಳೆ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ ಅನ್ನುವ ಆರೋಪದಲ್ಲಿ ಹೈಕೋರ್ಟ್ ನೋಟಿಸ್ ಅನ್ನು ಸ್ವೀಕರಿಸಿದ್ದಾರೆ ಸಂಸದ ಪ್ರಜ್ವಲ್ ರೇವಣ್ಣ. ಚುನಾವಣಾ ನಾಮಪತ್ರದಲ್ಲಿ ಸುಳ್ಳು ಮಾಹಿತಿ ನೀಡಿದ್ದಾರೆ ಅಂತ ಆರೋಪ ಮಾಡಲಾಗಿತ್ತು. ಹೈಕೋರ್ಟ್ ನೋಟಿಸ್ ಸ್ವೀಕಾರ ಮಾಡ್ತಿಲ್ಲ ಅನ್ನುವ ಕಾರಣಕ್ಕೆ ಹೈಕೋರ್ಟ್ ನೋಟಿಸ್ ಅನ್ನ ಪೇಪರ್ ಅಲ್ಲಿ ಪಬ್ಲಿಷ್ ಮಾಡಿಸಲಾಗಿತ್ತು. ಆ ಬಳಿಕ ತನ್ನ ವಕೀಲರ ಮೂಲಕ ನೋಟಿಸ್ ಪಡೆದು ವಕಾಲತ್ತು ಸಲ್ಲಿಕೆಗೆ ನಿರ್ಧಾರ ಮಾಡಿದ್ದಾರೆ ಸಂಸದ ಪ್ರಜ್ವಲ್ ರೇವಣ್ಣ. ಸಂಸದ ಪ್ರಜ್ವಲ್ ಪರ ವಕೀಲ ಕೇಶವ ರೆಡ್ಡಿಯಿಂದ ವಕಾಲತ್ತು ಸಲ್ಲಿಕೆ ಕೂಡ ಆಗಿದೆ. ಸೆಪ್ಟೆಂಬರ್ 30ಕ್ಕೆ ಪ್ರಕರಣದ ವಿಚಾರಣೆ ಮಾಡುವುದಕ್ಕೆ ಹೈಕೋರ್ಟ್ ಈಗ ನಿರ್ಧಾರ ಮಾಡಿದ್ದು ಅರ್ಜಿಯನ್ನ ಮುಂದೂಡಿದೆ. ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ಪೀಠದಲ್ಲಿ ವಿಚಾರಣೆ ನಡೆಯಲಿದೆ. ವಕೀಲ ದೇವರಾಜೇಗೌಡ ಸಲ್ಲಿಕೆ ಮಾಡಿದ ಕೇಸ್ ಇದಾಗಿದ್ದು ಸೆಪ್ಟೆಂಬರ್ 30ರ ನಂತರ ಪ್ರಕರಣದ ಟ್ರಯಲ್ ನಡೆಸಲಾಗುತ್ತೆ. ಮೈತ್ರಿ ಸರ್ಕಾರ ಕೆಆರ್ಎಸ್ನಲ್ಲಿ ಡಿಸ್ನಿಲ್ಯಾಂಡ್ ಯೋಜನೆ ಜಾರಿ ಮಾಡಲು ನಿರ್ಧಾರ ಮಾಡಿತ್ತು. ಆದರೆ ಬಿಜೆಪಿ ಸರ್ಕಾರ ಯೋಜನೆಗೆ ಎಳ್ಳು ನೀರು ಬಿಡಲು ನಿರ್ಧಾರ ಮಾಡಿದೆ. ಡಿಸ್ನಿಲ್ಯಾಂಡ್ ವಿಚಾರದಲ್ಲಿ ಮೈಸೂರು ಉಸ್ತುವಾರಿ ಸಚಿವ ಬಿ ಸೋಮಣ್ಣ ಪ್ರತಿಕ್ರಿಯೆ ನೀಡಿದ್ದು, ನಾವು ಆ ತರಹದ ಲ್ಯಾಂಡು ಪಾಂಡು ನಮಗೆ ಗೊತ್ತಿಲ್ಲ, ನಾವು ಬೆಂಗಳೂರಿನವರು, ಕರ್ನಾಟಕದವರು, ಕರ್ನಾಟಕದಲ್ಲಿ ನಾವು ಹೆಂಗ್ ಬೇಕೋ ಹಂಗ್ ಮಾಡ್ತೀವಿ, ನಾವೇ ಬುದ್ಧಿವಂತರಿದ್ದೀವಿ.
ಸದ್ಯಕ್ಕೆ ಅದೆಲ್ಲ ನಮ್ ತಲೆಯಲ್ಲಿಲ್ಲ. ಇದನ್ನ ತರಲು ಹೊಂಟವರಿಗೆ ನನ್ನ ಕೋಟಿ ನಮಸ್ಕಾರ ಅಂತ ವ್ಯಂಗ್ಯವಾಡಿದ್ದಾರೆ. ಮೈತ್ರಿ ಸರ್ಕಾರದ ಡಿಸ್ನಿಲ್ಯಾಂಡ್ ಯೋಜನೆಗೆ ಬಿಜೆಪಿ ಸರ್ಕಾರ ಎಳ್ಳು ನೀರು ಬಿಡ್ತಾ ಇರುವುದಕ್ಕೆ ಮಾಜಿ ಸಚಿವ ಪುಟ್ಟರಾಜು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆಗ ನಮ್ಮ ಸರ್ಕಾರ ಇತ್ತು, ಆ ಯೋಜನೆ ಮಾಡಬೇಕೆಂದು ತೀರ್ಮಾನ ತೆಗೆದುಕೊಂಡಿದ್ವಿ. ಅದು ಬರೀ ತಮಾಷೆಗೆ ಮಾಡಿದ ಯೋಜನೆಯಲ್ಲ. ಈ ಭಾಗದ 50,000 ಜನ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡೋ ದೂರದೃಷ್ಟಿ ಇಟ್ಕೊಂಡು ಯೋಜನೆಯನ್ನ ಮಾಡಲಾಗಿತ್ತು ಅಂತ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಕಾಂಗ್ರೆಸ್ ಶಾಸಕರು ನಾಯಕರಿಗೆ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ. ಅನರ್ಹರಾದ ಶಾಸಕರು ಈಗ ಅರ್ಹರಾಗಿದ್ದಾರೆ, ಆದರೆ ನಾವು ಅರ್ಹರಾಗಿ ಅನರ್ಹರಾಗಿದ್ದೇವೆ. ಶಾಸಕಾಂಗ ಸಭೆಯಲ್ಲಿ ಕಾಂಗ್ರೆಸ್ ಶಾಸಕರು ತಮ್ಮ ಅಳಲನ್ನ ಈ ರೀತಿಯಾಗಿ ತೋಡ್ಕೊಂಡಿದ್ದಾರೆ. ಅನರ್ಹ ಶಾಸಕರು ತಮ್ಮ ತಮ್ಮ ಕ್ಷೇತ್ರಕ್ಕೆ ಅನುದಾನವನ್ನ ತಂದಿದ್ದಾರೆ. ಅನುದಾನ ತರುವ ಮೂಲಕ ಅನರ್ಹ ಕ್ಷೇತ್ರದ ಜನರ ಮುಂದೆ ಅರ್ಹರಾಗಿದ್ದಾರೆ. ಆದ್ರೆ ನಾವು ಅರ್ಹರಾಗಿದ್ದು ಕ್ಷೇತ್ರದ ಜನರ ಮುಂದೆ ನಾವೀಗ ಅನರ್ಹರಾಗಿದ್ದೀವಿ. ಉತ್ತರ ಕರ್ನಾಟಕದ ಕಾಂಗ್ರೆಸ್ ಶಾಸಕರು ಸಿಎಲ್ಪಿ ಸಭೆಯಲ್ಲಿ ಸರ್ಕಾರದ ನಡೆಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದು, ನೆರೆ ವಿಚಾರದಲ್ಲಿ ಬಿಜೆಪಿ ಶಾಸಕರ ಕ್ಷೇತ್ರಗಳಿಗೆ ಕೋಟಿ ಕೋಟಿ ಹಣವನ್ನ ಬಿಡುಗಡೆ ಮಾಡಲಾಗುತ್ತಿದೆ. ಅನರ್ಹ ಶಾಸಕರ ಕ್ಷೇತ್ರಗಳಿಗೂ ಹಣವನ್ನ ರಿಲೀಸ್ ಮಾಡಲಾಗಿದೆ. ಪ್ರತಿಯೊಂದು ಬಿಜೆಪಿ ಕ್ಷೇತ್ರದ ಶಾಸಕರಿರುವ ಕ್ಷೇತ್ರಗಳಿಗೆ 25 ಕೋಟಿ ಹಣ ಬಿಡುಗಡೆ ಮಾಡಿದ್ದಾರೆ. ನಮಗೆ ವರ್ಷಕ್ಕೆ ಕೊಡಬೇಕಾದಂತಹ 2 ಕೋಟಿ ಶಾಸಕರ ಅನುದಾನದಲ್ಲಿ ಬರೀ 50 ಲಕ್ಷ ಬಿಡುಗಡೆ ಮಾಡಿದ್ದಾರೆ. ಇದನ್ನ ಸಹಿಸೋದಕ್ಕೆ ಸಾಧ್ಯ ಇಲ್ಲ. ಇದರ ವಿರುದ್ಧ ಪ್ರತಿಭಟನೆ ಮಾಡಿ ಅಂತ ಆಗ್ರಹವನ್ನ ಮಾಡಿದ್ದಾರೆ. ಬಿಎಸ್ ಯಡಿಯೂರಪ್ಪ ಸರ್ಕಾರಕ್ಕೆ ಪುಟ್ಟರಾಜು ವಾರ್ನಿಂಗ್ ಕೊಟ್ಟಿದ್ದು, ಜಿಲ್ಲೆಯ ರೈತರ ಕಬ್ಬಿನ ಸಮಸ್ಯೆ ವಿಚಾರದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಮಂಡ್ಯ ಜಿಲ್ಲೆಯ ಮಾಜಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಪುಟ್ಟರಾಜು 3-4 ದಿನಗಳಲ್ಲಿ ಜಿಲ್ಲೆಯ ರೈತರ ಕಬ್ಬಿನ ಸಮಸ್ಯೆ ಸರಿಪಡಿಸಬೇಕು, ಇಲ್ಲದಿದ್ದರೆ ರೈತರು ಬೀದಿಗಿಳಿದು ಹೋರಾಟ ಮಾಡುವ ಪರಿಸ್ಥಿತಿ ಎದುರಾಗಲಿದೆ. ರೈತರು ಹೋರಾಟ ಮಾಡುವ ಮುನ್ನ ಸಮಸ್ಯೆ ಇತ್ಯರ್ಥಪಡಿಸಿ ಅಂತ ತಾಕೀತು ಮಾಡಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಬೆಳೆದು ನಿಂತಿರುವ ರೈತರ ಕಬ್ಬನ್ನ ಬೇರೆಡೆಗೆ ಸಾಗಿಸಲು ಕ್ರಮ ಕೈಗೊಳ್ಳಬೇಕು. ಈಗಾಗಲೇ ಈ ಸಂಬಂಧ ಸಿಎಂ ಜೊತೆ ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಮಾತನಾಡಿದ್ದೇನೆ. ಈ ಕೂಡಲೇ ನಮ್ಮ ಜಿಲ್ಲೆಯ ರೈತರ ಕಬ್ಬು ಸಮಸ್ಯೆ ಬಗ್ಗೆ ಬಗೆಹರಿಸುವಂತೆ ಮನವಿಯನ್ನ ಮಾಡಿದ್ದೇನೆ. 3-4 ದಿನಗಳಲ್ಲಿ ಈ ಸಮಸ್ಯೆ ಬಗೆಹರಿಯದಿದ್ರೆ ನಮ್ಮ ರೈತರ ಹೋರಾಟ ಹೆಂಗಿರುತ್ತೆ ಅನ್ನೋದನ್ನ ನೀವು ನೋಡಬೇಕಾಗತ್ತೆ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಉಜ್ಜಯಿನಿ ಜಗದ್ಗುರು ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮೀಜಿ ನಿಯೋಗ ಸಿಎಂ ಬಿಎಸ್ವೈ ಅವರನ್ನ ಭೇಟಿ ಮಾಡಿದೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಭೇಟಿಯಾದ ನಿಯೋಗದಲ್ಲಿ ಅನರ್ಹ ಶಾಸಕ ಆನಂದ್ ಸಿಂಗ್ ಹಾಗೂ ಹಲವು ಸ್ವಾಮೀಜಿಗಳು ಭಾಗಿಯಾಗಿದ್ದರು. ವಿಜಯನಗರವನ್ನ ಜಿಲ್ಲೆಯನ್ನಾಗಿ ಮಾಡುವಂತೆ ಸಿಎಂ ಬಿಎಸ್ವೈಗೆ ಮನವಿ ಮಾಡಿದ್ದಾರೆ. ಆನಂದ್ ಸಿಂಗ್ ಜೊತೆಯಲ್ಲಿ ಗಲಾಟೆ ಮಾಡಿಕೊಂಡಿದ್ದ ಕಂಪ್ಲಿ ಶಾಸಕ ಗಣೇಶ್ ಕೂಡ ಭಾಗಿಯಾಗುವ ಮೂಲಕ ಅಚ್ಚರಿ ಮೂಡಿಸಿದರು. ಕಾಂಗ್ರೆಸ್ ಮುಖಂಡರಾದ ಅಲಂ ವೀರಭದ್ರಪ್ಪ, ಕೆಸಿ ಕೊಂಡಯ್ಯ ಸಹ ಜಗದ್ಗುರು ನಿಯೋಗದಲ್ಲಿ ಭಾಗಿಯಾಗಿದ್ದರು. ಸಿಎಂ ಭೇಟಿ ಬಳಿಕ ಬೇಗ ಹೊರಟಂತಹ ಕಂಪ್ಲಿ ಗಣೇಶ್ ಸಿಎಂ ಗೃಹ ಕಚೇರಿಯಿಂದ ತೆರಳುವ ಮುನ್ನ ಆನಂದ್ ಸಿಂಗ್ಗೆ ಹೇಳಿ ಹೊರಟಿದ್ದಾರೆ. ಕಂಪ್ಲಿ ಗಣೇಶ್ ನಾನು ಹೊರಡ್ತೀನಿ ಅಂತ ಹೇಳಿ ಆನಂದ್ ಸಿಂಗ್ ಕೈಕುಲುಕಿದ ಕಂಪ್ಲಿ ಗಣೇಶ್ಗೆ ಬೆನ್ನು ತಟ್ಟಿದ ಆನಂದ್ ಸಿಂಗ್ ಆಯ್ತು ಅಂತ ಸೂಚಿಸಿದರು. ಸಿಎಂ ಭೇಟಿ ಬಳಿಕ ಉಜ್ಜಯಿನಿ ಶ್ರೀಗಳು ಮಾತನಾಡಿ, ವಿಜಯನಗರ ಐತಿಹಾಸಿಕವಾಗಿ ಭೌಗೋಳಿಕವಾಗಿ ತನ್ನದೇ ಆದಂತಹ ಪ್ರಸಿದ್ಧತೆಯನ್ನು ಪಡೆದುಕೊಂಡಿದೆ. ಈ ಹಿಂದೆ ಹಲವು ಕಾರಣಗಳಿಂದಾಗಿ ಕೆಲ ಜಿಲ್ಲೆಗಳನ್ನು ವಿಂಗಡಿಸಿದ್ದಾರೆ. ಬಳ್ಳಾರಿ ಜಿಲ್ಲೆ 11 ತಾಲೂಕುಗಳನ್ನು ಹೊಂದಿದೆ. ಆಡಳಿತಾತ್ಮಕವಾಗಿ ಕಾರ್ಯನಿರ್ವಹಿಸುವುದಕ್ಕೆ ಕಷ್ಟ ಆಗುತ್ತೆ. ಇವತ್ತು ಪಕ್ಷಾತೀತವಾಗಿ ಎಲ್ಲರೂ ಬಂದು ಸಿಎಂಗೆ ನಾವು ಮನವಿ ಸಲ್ಲಿಸಿದ್ದೇವೆ. ಸಿಎಂ ಯಡಿಯೂರಪ್ಪ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅಂತ ಹೇಳಿದ್ದಾರೆ. ಸಕ್ಕರೆ ನಾಡು ಮಂಡ್ಯದಲ್ಲಿ ಮೈತ್ರಿ ನಾಯಕರ ವಾಕ್ ಸಮರ ನಿಲ್ಲುವ ಲಕ್ಷಣ ಕಾಣ್ತಾ ಇಲ್ಲ. ಮಂಡ್ಯ ಕಾಂಗ್ರೆಸ್ ನಾಯಕ ಚಲವರಾಯಸ್ವಾಮಿ ನಿನ್ನೆ ನೀಡಿದ ಹೇಳಿಕೆಗೆ ಮಾಜಿ ಸಚಿವ ಪುಟ್ಟರಾಜು ಕೆಂಡಾಮಂಡಲವಾಗಿದ್ದಾರೆ. ಮಂಡ್ಯದ ಕೆಆರ್ಎಸ್ನಲ್ಲಿ ಮಾತನಾಡಿದ ಮಾಜಿ ಸಚಿವ ಪುಟ್ಟರಾಜು, ಚಲವರಾಯಸ್ವಾಮಿ ಸುಮ್ಮನೆ ಡಿಕೆಶಿ ವಿಚಾರದಲ್ಲಿ ಕುಮಾರಸ್ವಾಮಿ ಎಳೆತಂದಿದ್ದಾರೆ. ಮೊದಲು ಡಿಕೆಶಿ ಮತ್ತು ಕುಮಾರಸ್ವಾಮಿ ಸಂಬಂಧ ಏನು ಅಂತ ತಿಳಿದು ಮಾತನಾಡಲಿ ಅಂತ ಟೀಕಿಸಿದ್ದಾರೆ. ಚಲವರಾಯಸ್ವಾಮಿ ಮೊದಲು ತಾನು ಯಾವ ಪಕ್ಷ ಅನ್ನೋದನ್ನ ಹೇಳಬೇಕು. ಹಗಲೊತ್ತು ಸಿದ್ದರಾಮಯ್ಯ ಜೊತೆ, ರಾತ್ರಿ ವೇಳೆ ಯಡಿಯೂರಪ್ಪ ಜೊತೆ ರಾಜಕಾರಣ ಮಾಡುವುದನ್ನ ಮೊದಲು ಬಿಡಬೇಕು. ಈ ಜಿಲ್ಲೆಯಲ್ಲಿ ದೊಡ್ಡ ದೊಡ್ಡ ನಾಯಕರು ಆ ಪಕ್ಷದ ತತ್ವ ಸಿದ್ಧಾಂತದ ಮೇಲೆ ಈ ಜಿಲ್ಲೆಯ ಗೌರವ ಉಳಿಸಿಕೊಂಡು ಬಂದಿದ್ದಾರೆ. ಮೊದಲು ಜಿಲ್ಲೆಯ ಸಂಸದರಾಗಿ, ಮಂತ್ರಿಯಾಗಿ ಕೆಲಸ ಮಾಡಿದ ಮಹಾನ್ ನಾಯಕರು ಯಾರ ಬಗ್ಗೆ ಮಾತನಾಡುವಾಗ ನಾಲಿಗೆ ಬಿಗಿ ಹಿಡಿದುಕೊಳ್ಬೇಕು, ಮಾತನಾಡಬೇಕು ಅನ್ನೋದನ್ನ ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದಾಗ ನಿಖಿಲ್ ಸೋಲಿಗೆ ಕಾರಣ ಹೊತ್ತಿದ್ದೇನೆ. ನಿಖಿಲ್ ಸೋಲಿನ ಹೊಣೆ ಹೊತ್ತು ರಾಜೀನಾಮೆ ನೀಡ್ತೀನಿ ಅಂದಾಗ ಪಕ್ಷದ ವರಿಷ್ಠರು ಬೇಡ ಅಂದ್ರು. ಸುಮಲತಾ ಗೆಲುವಿನಲ್ಲಿ ಚಲುವರಾಯಸ್ವಾಮಿ ಪಾತ್ರ ಇಲ್ಲ. ವರ್ಚಸ್ಸು ಇದ್ದಿದ್ರೆ ನಾಗಮಂಗಲದಲ್ಲಿ ನಿಖಿಲ್ಗೆ ಯಾಕೆ ಲೀಡ್ ಬರಬೇಕಿತ್ತು ಅಂತ ಕಿಚ್ಚಾಯಿಸಿದ್ರು. ಸಿಎಂ ಬಿಎಸ್ ಯಡಿಯೂರಪ್ಪ ಅವರಿಗೆ ಅದೃಷ್ಟದ ಮನೆ ಅಂತಾನೆ ಕರೆಯಲಾಗುವ ರೇಸ್ ಕೋರ್ಸ್ ನಿವಾಸದ ಮನೆ ಪ್ರವೇಶಕ್ಕೆ ಪಿತೃಪಕ್ಷ ಅಡ್ಡಿಯಾಗಿದೆ.
ರೇಸ್ ಕೋರ್ಸ್ ರಸ್ತೆಯಲ್ಲಿರುವ ನಂಬರ್ 2 ನಿವಾಸಕ್ಕೆ ಸಿಎಂ ಬಿಎಸ್ವೈ ಗೃಹ ಪ್ರವೇಶ ಮಾಡಬೇಕಾಗಿತ್ತು. ಪಿತೃಪಕ್ಷ ಬರ್ತಾ ಇರೋದ್ರಿಂದ ಇದೀಗ ಮನೆ ಪ್ರವೇಶಿಸಲು ಹಿಂದೇಟು ಹಾಕ್ತಿದ್ದಾರೆ ಎನ್ನಲಾಗಿದೆ. ಪಿತೃಪಕ್ಷ ಮುಗಿದ ನಂತರ ಮನೆ ಪ್ರವೇಶಿಸಲು ಸಿಎಂ ಮುಂದಾಗಿದ್ದಾರೆ ಎನ್ನಲಾಗಿದ್ದು, ಸಿಎಂ ಅವರ ಈ ನಿರ್ಧಾರಕ್ಕೆ ಜ್ಯೋತಿಷಿಗಳ ಸಲಹೆಯೇ ಕಾರಣ ಎನ್ನಲಾಗಿದೆ. ಇದೇ ತಿಂಗಳ 29ಕ್ಕೆ ಪಿತೃಪಕ್ಷ ಮುಕ್ತಾಯ ಆಗಲಿದ್ದು, ಪಿತೃಪಕ್ಷ ಮುಕ್ತಾಯ ಆದ ಬಳಿಕ ಅದೃಷ್ಟದ ಮನೆ ಪ್ರವೇಶಿಸುವುದಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಈ ತಿಂಗಳ ಮಹಾಲಯ ಅಮಾವಾಸ್ಯೆ ಮುಗಿದ ನಂತರ ಮನೆ ಪ್ರವೇಶ ಮಾಡಲಿರುವ ಸಿಎಂ ನವರಾತ್ರಿ ಹಬ್ಬ ಆರಂಭ ಆಗುವ ದಿನದಂದು ಮನೆ ಪ್ರವೇಶಿಸಲು ನಿರ್ಧಾರ ಕೈಗೊಂಡಿದ್ದಾರೆ. ಕೆಆರ್ಪೇಟೆ ಅನರ್ಹ ಶಾಸಕ ನಾರಾಯಣಗೌಡರ ವಿರುದ್ಧ ಎಚ್ಡಿ ರೇವಣ್ಣ ವಾಗ್ದಾಳಿ ನಡೆಸಿದ್ರು. ದೇವೇಗೌಡರ ಬೆನ್ನಿಗೆ ಚೂರಿ ಹಾಕಿದವರನ್ನ ಜನರು ಕಸದ ಬುಟ್ಟಿಗೆ ಹಾಕಿದ್ದಾರೆ ಅಂತ ಟೀಕಿಸಿದ್ರು. ಮಾಜಿ ಸಚಿವ ರೇವಣ್ಣ ಹೇಳಿದ ತಿರುಗೇಟು ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾರಾಯಣಗೌಡ ನಮ್ಮನ್ನ ಜನ ಕಸದ ಬುಟ್ಟಿಗೆ ಹಾಕಿದ್ದಾರೆ ಅಂದ್ರೆ ಅವರನ್ನ ಜನರು ಎಲ್ಲಿ ಹಾಕಿದ್ದಾರೆ, ಅವರನ್ನ ಕಸದ ಬುಟ್ಟಿಯಲ್ಲಿ ಹಾಕಿದ್ದಾರೆ ಅಂತ ನಾರಾಯಣಗೌಡರು ತಿರುಗೇಟು ಕೊಟ್ಟಿದ್ದಾರೆ. ನಾನು ಮಹಾರಾಷ್ಟ್ರದ ಬಾಂಬೆಯಲ್ಲಿ ಬಿಸಿನೆಸ್ ಮಾಡ್ಕೊಂಡಿದ್ದೆ, ನನ್ನ ಪಾಡಿಗೆ ನಾನು ಇದ್ದವನು, ಅಲ್ಲಿಂದ ನನ್ನನ್ನ ಕರೆದುಕೊಂಡು ಬಂದು ಚುನಾವಣೆಗೆ ನಿಲ್ಲಿಸಿದ್ರು. ಅವರು ಕರೆದಿಲ್ಲ ಅಂದಿದ್ರೆ ನಾನು ಯಾಕೆ ಅವರ ಪಕ್ಷಕ್ಕೆ ಹೋಗ್ತಾ ಇದ್ದೆ ಅಂತ ತಿರುಗೇಟು ನೀಡಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿರುವ ನಾರಾಯಣಗೌಡ ರೇವಣ್ಣ ಹೇಳಿಕೆಗೆ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಂಗಳೂರಿನ ಎಂಜಿ ರಸ್ತೆಯ ಯುಕೋ ಬ್ಯಾಂಕ್ ಕಟ್ಟಡದಲ್ಲಿ ಅಗ್ನಿ ಅನಾಹುತ ಸಂಭವಿಸಿದೆ. 3 ಅಗ್ನಿಶಾಮಕ ವಾಹನಗಳು ಸ್ಥಳಕ್ಕೆ ದೌಡಾಯಿಸಿ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸುವ ಕೆಲಸ ಮಾಡಿದ್ದಾರೆ. ಕಟ್ಟಡದ 2ನೇ ಮಹಡಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು. ಪ್ರಾಣ ಭೀತಿಯಿಂದ ಕಟ್ಟಡದ ಮೇಲೇರಿ ನಿಂತಿರುವಂತಹ ಜನ ಹಗ್ಗ ಬಳಸಿ ಕಟ್ಟಡದಿಂದ ಪಾರಾಗುವ ಪ್ರಯತ್ನವನ್ನ ಮಾಡಿದ್ರು. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸಿಕೊಂಡಿದೆ ಅಂತ ಹೇಳಲಾಗಿದ್ದು, ಬೆಂಕಿಯಿಂದ ಸದ್ಯಕ್ಕೆ ಯಾವುದೇ ಪ್ರಾಣಹಾನಿ ಆಗಿಲ್ಲ. ಬ್ಯಾಂಕಿನ ಕೆಲವು ಫರ್ನಿಚರ್ ಸುಟ್ಟು ಭಸ್ಮ ಆಗಿದೆ. ಈಗ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿದ್ದಾರೆ. ಸ್ಥಳಕ್ಕೆ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಎಡಿಜಿಪಿ ಸುನಿಲ್ ಅಗರ್ವಾಲ್ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಬೆಂಕಿ ಕಾಣಿಸಿಕೊಂಡ ಬಳಿಕ ಬ್ಯಾಂಕ್ ಸಿಬ್ಬಂದಿ ಭಯಭೀತರಾಗಿದ್ರು. ಪ್ರಾಣ ಭಯದಿಂದ 150 ಜನ ಕಟ್ಟಡದ ಮೇಲೇರಿ ಕುಳಿತಿದ್ರು. ಬೆಂಕಿ ಜಾಸ್ತಿ ಆಗ್ತಿದ್ದಂತೆ 6ನೇ ಮಹಡಿಯಿಂದ ಕೆಲವರು ಇಳಿಯೋದಕ್ಕೆ ಪ್ರಯತ್ನ ಮಾಡಿದ್ರೆ ಮತ್ತೆ ಕೆಲವರು ಹಾರೋದಕ್ಕೆ ಪ್ರಯತ್ನ ಮಾಡಿದ್ರು ಅನ್ನುವ ಮಾಹಿತಿ ಸಿಕ್ಕಿದೆ. ಯಲಹಂಕದ ಕಣ್ವ ಮಠದ ವಿದ್ಯಾವಾರಿ ತೀರ್ಥ ಸ್ವಾಮೀಜಿ ಕಾಮಪುರಾಣಕ್ಕೆ ಭಕ್ತರು ಆಕ್ರೋಶಗೊಂಡಿದ್ದಾರೆ. ಯಲಹಂಕದ ಕಣ್ವ ಶಾಖಾ ಮಠಕ್ಕೆ ಭಕ್ತರ ದಂಡು ಬರ್ತಾ ಇದ್ದು, ವಿಚಾರ ತಿಳಿತಿದ್ದ ಹಾಗೆ ಯಲಹಂಕ ಶಾಖಾ ಮಠದಿಂದ ಕಾಲ್ ಕಿತ್ತಿದ್ದಾರೆ ಉಸ್ತುವಾರಿ ಸ್ವಾಮೀಜಿ. ಲಗೇಜ್ ಸಮೇತ ನರಸಿಂಹಾಚಾರ್ಯ ಓಡ್ ಹೋಗಿದ್ದು, ಶಾಖಾ ಮಠದ ಎದುರು ಸ್ಥಳೀಯರು ಪ್ರತಿಭಟನೆ ನಡೆಸಿದ್ದಾರೆ. ಸ್ವಾಮೀಜಿ ಭಾವಚಿತ್ರಕ್ಕೆ ಭಕ್ತರು ಮಸಿ ಬಳಿದು ಆಕ್ರೋಶ ಹೊರಹಾಕಿದ್ದಾರೆ. ಒಂದೇ ಕುಟುಂಬ ಮಠಕ್ಕೆ ಆಸ್ತಿ ದಾನ ಮಾಡಿತ್ತು. 1 ಎಕರೆಯಷ್ಟು ಜಾಗ ದಾನ ಮಾಡಿದ ಬಳಿಕ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಜಾಗವನ್ನು ತನ್ನ ಹೆಸರಿಗೆ ಮಾಡಿಸಿಕೊಂಡಿದ್ದ ಅನ್ನೋ ಆರೋಪ ಎದುರಾಗಿದೆ. ಗುರುರಾಜ್ ರಾವ್, ಡಾಕ್ಟರ್ ವೈವಿ ನಾಗರಾಜ್, ವೈಜಿ ಕೃಷ್ಣಮೂರ್ತಿ ದಾನ ಮಾಡಿದ ಜಾಗದಲ್ಲಿ ವಾಣಿಜ್ಯ ಮಳಿಗೆ ನಿರ್ಮಾಣ ಮಾಡಲಾಗಿತ್ತು. ಆ ಮಳಿಗೆಯಿಂದ ತಿಂಗಳಿಗೆ ಸುಮಾರು 1 ಲಕ್ಷ ರೂಪಾಯಿ ಬಾಡಿಗೆ ಬರ್ತಾ ಇತ್ತು. ಹಾಗಾಗಿ ಸಂಪನ್ಮೂಲ ಭರಿತ ಮಠವಾಗಿತ್ತು ಈ ಮಠ. ಮಠದ ಆಸ್ತಿಯನ್ನ ಸಂಪೂರ್ಣ ವಶಕ್ಕೆ ತೆಗೆದುಕೊಂಡು ದಬ್ಬಾಳಿಕೆ ಶುರು ಮಾಡಿದ್ದ ಕಾಮಿಸ್ವಾಮಿ ಅಂತ ಹೇಳಲಾಗಿದೆ. ಆತ ಯಾದಗಿರಿಯ ಸುರಪುರ ತಾಲೂಕಿನ ಹುಣಸಿಹಳ್ಳಿ ಗ್ರಾಮದಲ್ಲಿ ಮಾತನಾಡಿರುವ ಕಣ್ವ ಮಠದ ವಿದ್ಯಾವಾರಿಧಿ ತೀರ್ಥಶ್ರೀ ಶೀಘ್ರದಲ್ಲೇ ಪೀಠಾಧಿಪತಿ ಸ್ಥಾನ ತ್ಯಜಿಸುವೆ, ಆರೋಪ ಹೊತ್ತು ಈ ಸ್ಥಾನದಲ್ಲಿ ಇರಲಾರೆ. ಯಾವ ಮಹಿಳೆ ಜೊತೆಯೂ ನಾನು ಮಾತನಾಡಿಲ್ಲ, ನನ್ನ ಮೇಲೆ ಸುಳ್ಳು ಆರೋಪ ಹೊರಿಸಿದ್ದಾರೆ ಎಂದಿದ್ದಾರೆ. ಚಿಕ್ಕಮಗಳೂರಲ್ಲಿ ಜೆಡಿಎಸ್ ವಾದ್ಯಕ್ಕೆ ಕಾಂಗ್ರೆಸ್ ಸಖತ್ ಸ್ಟೆಪ್ಸ್ ಹಾಕಿದೆ. ಗಣಪತಿ ವಿಸರ್ಜನೆ ವೇಳೆ ಜೆಡಿಎಸ್ ಮುಖಂಡನ ಹಲಗೆ ವಾದ್ಯಕ್ಕೆ ಕಾಂಗ್ರೆಸ್ ಶಾಸಕ ಫಿದಾ ಆಗಿದ್ದು, ಶಾಸಕರು ಮಸ್ತ್ ಡಾನ್ಸ್ ಮಾಡಿದ್ದಾರೆ. ಯುವಕರನ್ನ ನಾಚಿಸುವಂತೆ ಸ್ಟೈಲಿಶ್ ಆಗಿ ಹೆಜ್ಜೆ ಹಾಕಿದ್ದಾರೆ. ನೂರಾರು ಗಣೇಶ ಭಕ್ತರ ಜೊತೆ ಶಾಸಕ ರಾಜೇಗೌಡ ಕುಣಿದು ಕುಪ್ಪಳಿಸಿದ್ದಾರೆ. ಎನ್ಆರ್ಪುರ ತಾಲೂಕಿನ ಬಾಳೆಹೊನ್ನೂರಲ್ಲಿ ಗಣಪತಿಯ ವಿಸರ್ಜನಾ ವೇಳೆ ಶೃಂಗೇರಿ ಶಾಸಕ ಟಿಡಿ ರಾಜೇಗೌಡ ಭರ್ಜರಿ ಡಾನ್ಸ್ ಮಾಡಿದ್ದಾರೆ. ಮೆರವಣಿಗೆ ಉದ್ದಕ್ಕೂ ಶಾಸಕರ ಟಪ್ಪಾಂಗುಚ್ಚಿ ಸ್ಟೆಪ್ಸ್ ನೋಡಿ ಜನ ಎಂಜಾಯ್ ಮಾಡಿದ್ದಾರೆ. ಬಾಳೆಹೊನ್ನೂರಿನ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ವೇಳೆ ಶಾಸಕ ರಾಜೇಗೌಡರ ಸ್ಟೆಪ್ಸ್ ನೋಡಿ ಯುವಕರು ಕುಣಿದು ಕುಪ್ಪಳಿಸಿದ್ದಾರೆ. ಕಾವೇರಿ ನದಿ ರಕ್ಷಣೆಗಾಗಿ ಈಶಾ ಫೌಂಡೇಶನ್ನಿಂದ ನಡೆಯುತ್ತಾ ಇರುವ ಕಾವೇರಿ ಕೂಗು ಅಭಿಯಾನ ಹಿನ್ನೆಲೆಯಲ್ಲಿ ಈಶಾ ಫೌಂಡೇಶನ್ ವತಿಯಿಂದ ಸಿಎಂ ಬಿಎಸ್ವೈ ಭೇಟಿ ಮಾಡಲಾಗಿತ್ತು. ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಭೇಟಿಯಾದ ಫೌಂಡೇಶನ್ ಮುಖ್ಯಸ್ಥ ಜಗ್ಗಿ ವಾಸುದೇವ್ ಸಿಎಂ ಹಾಗೂ ಅಧಿಕಾರಿಗಳ ಜೊತೆ ಸಭೆ ಮಾಡಿದ್ದಾರೆ. ರೈತರು ಮರ ವ್ಯವಸಾಯ ಮಾಡೋದಕ್ಕೆ ಸಬ್ಸಿಡಿ ಬೇಕು, ಅದನ್ನ ಕೊಡೋಕೆ ಸಿಎಂ ಒಪ್ಪಿದ್ದಾರೆ. 4 ರೈತರು ಮರ ಬೆಳೆಸಿದ್ರೆ ಅನಂತರ ಮಾರಾಟ ಮಾಡೋದಕ್ಕೆ ರೈತರಿಗೆ ಅವಕಾಶ ಇದೆ. ಅದಕ್ಕೆ ಕೇಂದ್ರ ಪರಿಸರ ಇಲಾಖೆ ಅನುಮತಿ ಕೊಟ್ಟಿದೆ. ಕಾವೇರಿ ಪ್ರದೇಶದಲ್ಲಿ 54 ತಾಲೂಕುಗಳಿವೆ. ಪ್ರತಿ ತಾಲೂಕಲ್ಲಿ 500 ಜನರು ಈ ಮರದ ವ್ಯವಸಾಯ ಮಾಡಬೇಕು. ಮೊದಲ ವರ್ಷದಲ್ಲಿ 27,000 ರೈತರು ಮರ ವ್ಯವಸಾಯ ಮಾಡಬೇಕು. ಅದಕ್ಕಾಗಿ 4 ಕೋಟಿ ಸಸಿಗಳು ಬೇಕಾಗುತ್ತೆ. ಆ ಸಸಿಗಳನ್ನು ಅರಣ್ಯ ಇಲಾಖೆಯವರೇ ಕೊಡ್ತಾರೆ ಅಂತ ಸಿಎಂ ಹೇಳಿದ್ದಾರೆ. ಇದರಿಂದ ಅನುಕೂಲ ಆಗುತ್ತೆ. ಇದಕ್ಕಾಗಿ ಕರ್ನಾಟಕದಲ್ಲಿ ಟ್ರೈನಿಂಗ್ ಸೆಂಟರ್ ಮಾಡಬೇಕು. ತಮಿಳುನಾಡಲ್ಲೂ 70,000 ರೈತರಿಗೆ ಈ ಬಗ್ಗೆ ಮಾಹಿತಿ ನೀಡಲಾಗಿದೆ ಅಂತ ಹೇಳಿದರು. ದೇಶವ್ಯಾಪಿ ಬಹುಚರ್ಚೆ ಆಗ್ತಾ ಇರುವ ಬಾಬ್ರಿ ಮಸೀದಿ ರಾಮ ಜನ್ಮಭೂಮಿ ಭೂ ವಿವಾದದ ತೀರ್ಪನ್ನ ನವೆಂಬರ್ 17ರ ಒಳಗೆ ನೀಡುವ ಸಾಧ್ಯತೆಗಳಿವೆ.
ಸಿಜೆಐ ರಂಜನ್ ಗೊಗೊಯ್ ನಿವೃತ್ತಿಗೂ ಮೊದಲು ತೀರ್ಪು ಹೊರಬೀಳೋ ಸಾಧ್ಯತೆಗಳಿವೆ. ಅಯೋಧ್ಯೆ ವಿಚಾರಣೆಗೆ ಅಂತಿಮ ಗಡುವು ನೀಡಿದ್ದು ಅಕ್ಟೋಬರ್ 18ರ ಒಳಗೆ ಎಲ್ಲ ವಾದ ಪ್ರತಿವಾದಗಳನ್ನು ಮುಗಿಸುವಂತೆ ವಕೀಲರುಗಳಿಗೆ ಗೊಗೊಯ್ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಸೆಪ್ಟೆಂಬರ್ 28ಕ್ಕೆ ಮುಸ್ಲಿಮರ ಪರ ವಾದ ಅಂತ್ಯವಾಗಲಿದ್ದು ನಂತರದ 3 ದಿನ ಹಿಂದೂಗಳ ವಾದಕ್ಕೆ ಅವಕಾಶ ಕೊಡಲಾಗಿದೆ. ನಂತರ 3 ದಿನ ಅಂತಿಮ ವಾದ ಪ್ರತಿವಾದಕ್ಕೆ ಅವಕಾಶ ನೀಡಲಾಗಿದ್ದು ವಿವಾದದ ಶೀಘ್ರ ವಿಚಾರಣೆಗೆ ಎಲ್ಲರೂ ಸಹಕರಿಸುವಂತೆ ಸಿಜೆಐ ರಂಜನ್ ಗೊಗೊಯ್ ಮನವಿ ಮಾಡಿದ್ದಾರೆ. ಇದಕ್ಕಾಗಿ ಅಗತ್ಯ ಬಿದ್ದರೆ ಶನಿವಾರವೂ ಸುಪ್ರೀಂ ಕೋರ್ಟ್ ಕಾರ್ಯನಿರ್ವಹಣೆ ಮಾಡಲಿದ್ದು ಹೆಚ್ಚುವರಿ ಸಮಯಾವಕಾಶ ನೀಡುವುದಾಗಿ ಹೇಳಿದ್ದಾರೆ. ಏಕಭಾಷಾ ಸೂತ್ರ ದೇಶಕ್ಕೆ ಒಳ್ಳೆಯದು, ಆದ್ರೆ ಇದು ಭಾರತದಲ್ಲಿ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಸೂಪರ್ ಸ್ಟಾರ್ ರಜನಿಕಾಂತ್. ದೇಶಕ್ಕೆ ಒಂದು ಭಾಷೆ ಇರೋದು ಒಳ್ಳೆಯದು ಅನ್ನುವ ವಾದ ಭಾರತದಂತಹ ವಿವಿಧತೆಯಲ್ಲೇ ಏಕತೆ ಹೊಂದಿರುವ ದೇಶದಲ್ಲಿ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಈ ಮೂಲಕ ಹಿಂದಿ ಹೇರಿಕೆಗೆ ಮುಂದಾದ ಕೇಂದ್ರ ಗೃಹ ಸಚಿವರ ಮಾತಿಗೆ ದಕ್ಷಿಣ ಭಾರತದ ರಾಜ್ಯಗಳು ತೀವ್ರ ವಿರೋಧ ವ್ಯಕ್ತಪಡಿಸಿವೆ. ಕಮಲ್ ಹಾಸನ್ ಬಳಿಕ ಈಗ ಸೂಪರ್ ಸ್ಟಾರ್ ರಜನಿಕಾಂತ್ ಹಿಂದಿ ಹೇರಿಕೆ ವಿರುದ್ಧ ಮಾತನಾಡಿದ್ದು ಭಾರತದಂತಹ ರಾಷ್ಟ್ರಗಳಲ್ಲಿ ಏಕಭಾಷಾ ಸೂತ್ರ ಸಾಧ್ಯ ಇಲ್ಲ ಅನ್ನುವ ತಿರುಗೇಟು ಕೊಟ್ಟಿದ್ದಾರೆ. ತಮಿಳುನಾಡು ಮಾತ್ರ ಅಲ್ಲ, ಉಳಿದ ದಕ್ಷಿಣದ ರಾಜ್ಯಗಳು ಹಿಂದಿಯನ್ನ ಸಾಮಾನ್ಯ ಭಾಷೆ ಅಂತ ಒಪ್ಕೊಳ್ಳೋದಿಲ್ಲ. ಉತ್ತರ ಭಾರತದ ಹಲವು ರಾಜ್ಯಗಳು ಕೂಡ ಇದನ್ನ ಒಪ್ಪೋದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ನಿನ್ನೆಯಷ್ಟೇ ಈ ಬಗ್ಗೆ ಮಾತನಾಡಿದ ಕಮಲ್ ಹಾಸನ್ ಕೂಡ ಕೇಂದ್ರ ಸರ್ಕಾರದ ಹಿಂದಿ ಹೇರಿಕೆಯ ನೀತಿಯ ವಿರುದ್ಧ ಹರಿಹಾಯ್ದಿದ್ರು. ಮುಂಬೈನಲ್ಲಿರುವ ಅಮಿತಾಬ್ ಬಚ್ಚನ್ ಮನೆ ಅಭಿಮಾನಿಗಳ ಹಾಟ್ಸ್ಪಾಟ್. ಬಿಗ್ ಬಿಯ ಜಲ್ಸಾ ನಿವಾಸದ ಮುಂದೆ ದಿನಾಲೂ ಅಭಿಮಾನಿಗಳ ಜಲ್ಸಾ ಇರುತ್ತೆ. ಆದರೆ ಇವತ್ತು ಅಲ್ಲಿ ಸಂಭ್ರಮದ ಬದಲಿಗೆ ಸಿಟ್ಟಿತ್ತು. ಮುಂಬೈನ ಜುಹು ಏರಿಯಾದಲ್ಲಿರುವ ಅಮಿತಾಬ್ ಬಚ್ಚನ್ ಅವರ ಜಲ್ಸಾ ನಿವಾಸದ ಎದುರು ಭಿತ್ತಿಪತ್ರಗಳನ್ನು ಹಿಡಿದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಮುಂಬೈ ನಗರದ ಫಾರೆಸ್ಟ್ ಏರಿಯಾ ಅರೆ ರಕ್ಷಿಸಿ ಅಂತ ಕೂಗಿದ್ದಾರೆ. ಮುಂಬೈ ಮೆಟ್ರೋದ ಕಾರ್ ಪಾರ್ಕಿಂಗ್ ನಿರ್ಮಾಣ ಮಾಡೋ ಯೋಜನೆ ಇದೆ. ಮುಂಬೈ ಮೆಟ್ರೋದ ಪ್ರಮೋಟರ್ ಆಗಿರುವ ನೀವು ಯೋಜನೆ ನಿಲ್ಲಿಸಿ ಅಂತ ಜನ ಆಕ್ರೋಶ ಹೊರಹಾಕಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಪಶ್ಚಿಮ ಬಂಗಾಳ ಮಾಜಿ ಸಿಎಂ ಮಮತಾ ಬ್ಯಾನರ್ಜಿ ಮುಖಾಮುಖಿಯಾಗಿದ್ದಾರೆ. ದೆಹಲಿಯಲ್ಲಿನ ಪ್ರಧಾನಿ ನಿವಾಸಕ್ಕೆ ಆಗಮಿಸಿದ ಮಮತಾ ಬ್ಯಾನರ್ಜಿ ಉಭಯ ಕುಶಲೋಪರಿ ವಿಚಾರಿಸಿದರು. ಸಂಪ್ರದಾಯದಂತೆ ಪ್ರಧಾನಿ ಮೋದಿಗೆ ಬಂಗಾಳದ ಸಿಹಿ ಮತ್ತು ಉಡುಗೊರೆ ಕೊಟ್ಟು ದಸರಾ ದುರ್ಗಾ ಪೂಜೆಗೆ ಆಹ್ವಾನ ಕೊಟ್ಟರು. ಅಲ್ಲದೆ ಶಾರದಾ ಚಿಟ್ ಫಂಡ್ ಪ್ರಕರಣ ಸಂಬಂಧ ಜಾರಿ ನಿರ್ದೇಶನಾಲಯ ಮತ್ತು ಟಿಎಂಸಿ ನಾಯಕರ ಮೇಲೆ ಸಿಬಿಐ ತನಿಖೆ ಆರಂಭಿಸಿರುವ ದಿನಗಳಲ್ಲಿ ಈ ಭೇಟಿ ಭಾರಿ ಮಹತ್ವ ಪಡೆದುಕೊಂಡಿದೆ. ಆಡಳಿತಾತ್ಮಕ ಹಾಗೂ ಕೇಂದ್ರದ ಅನುದಾನದ ವಿಚಾರದ ಬಗ್ಗೆಯೂ ಚರ್ಚೆ ನಡೆಸುತ್ತಿದ್ದಾರೆ. ಬೆಂಗಳೂರಲ್ಲಿ ನಾಯಿ ಬೆಕ್ಕುಗಳನ್ನು ದತ್ತು ತೆಗೆದುಕೊಳ್ಳೋದಕ್ಕೆ ಬಹಳ ಜನ ಇದ್ದಾರೆ. ಕೆಲವರು ಶಾಲೆಗಳನ್ನು ಕೂಡ ದತ್ತು ತೆಗೆದುಕೊಳ್ತಾರೆ. ಆದ್ರೆ ನಮ್ ರೋಡ್ ಚೆನ್ನಾಗಿಲ್ಲ, ಫುಟ್ಪಾತ್ ಸರಿ ಇಲ್ಲ ಅಂತ ಎಲ್ಲರೂ ಬೈತಾನೆ ಇರ್ತಾರೆ. ಬೀದಿ ಬದಿಯಲ್ಲಿರೋ ಮರಗಳ ಮೇಲೆಲ್ಲ ಪೋಸ್ಟರ್ ಅಂಟಿಸ್ತಾರೆ. ಬೀದಿ ಕ್ಲೀನ್ ಆಗಿರೋದಿಲ್ಲ ಅಂತ ದೂರುವ ಜನರಿಗೆ ಬಿಬಿಎಂಪಿ ಒಂದು ಅವಕಾಶ ಕೊಟ್ಟಿದೆ. 1 ವರ್ಷದವರೆಗೆ ಬೀದಿಯನ್ನ ದತ್ತು ತೆಗೆದುಕೊಂಡು ಅತ್ಯುತ್ತಮವಾಗಿ ನಿರ್ವಹಣೆ ಮಾಡುವ ಜವಾಬ್ದಾರಿಯನ್ನ ನಾಗರಿಕರು ಮತ್ತು ಸಂಘ ಸಂಸ್ಥೆಗಳಿಗೆ ಕೊಡೋದಕ್ಕೆ ಮುಂದಾಗಿದೆ. ಮಂಡ್ಯದಲ್ಲಿ ಜೆಡಿಎಸ್ಗೆ ಬಿಗ್ ಶಾಕ್ ಎದುರಾಗಿದೆ. ಮನ್ನೂಲ್ ಅಧಿಕಾರಕ್ಕಾಗಿ ಬಿಜೆಪಿಗೆ ಜಿಗಿಯಲು ಮದ್ದೂರು ಜೆಡಿಎಸ್ ಮುಖಂಡ ಸಿದ್ದರಾಗಿದ್ದಾರೆ ಎನ್ನಲಾಗಿದೆ. ಮದ್ದೂರಿನ ಎಸ್ಪಿ ಸ್ವಾಮಿ ಬಿಜೆಪಿಗೆ ಜಿಗಿಯುವುದಕ್ಕೆ ಸಿದ್ದರಾಗಿದ್ದಾರೆ ಎನ್ನುವ ಮಾಹಿತಿ ಸಿಕ್ಕಿದೆ. ಜೆಡಿಎಸ್ ಮುಖಂಡರಾಗಿರುವ ಸ್ವಾಮಿ ಮದ್ದೂರು ಜೆಡಿಎಸ್ ಶಾಸಕ ಡಿಸಿ ತಮ್ಮಣ್ಣ ಬಲಗೈ ಭಂಟರಾಗಿದ್ದಾರೆ. ಮಂಡ್ಯದಲ್ಲಿ ಜೆಡಿಎಸ್ ಜಯ ಗಳಿಸಿದ್ದು ಅಧಿಕಾರ ಹಿಡಿಯಲು ಸ್ವಾಮಿ ಶೀಘ್ರವೇ ಬಿಜೆಪಿಗೆ ಸೇರ್ಪಡೆಯಾಗುತ್ತಾರೆ ಎನ್ನಲಾಗಿದೆ. ಮಂಡ್ಯ ಮನ್ಮೂಲ್ ಚುನಾವಣೆಯಲ್ಲಿ 8 ಸ್ಥಾನ ಗೆದ್ದರೂ ಜೆಡಿಎಸ್ಗೆ ಅಧಿಕಾರ ಕೈತಪ್ಪುವ ಸಾಧ್ಯತೆ ದಟ್ಟವಾಗಿದೆ. ಬಿಬಿಎಂಪಿಯ ಕೊನೆ ಅವಧಿಯ ಮೇಯರ್ ಉಪಮೇಯರ್ ಚುನಾವಣೆಗೆ ಡೇಟ್ ಫಿಕ್ಸ್ ಆಗಿದೆ. 4 ವರ್ಷ ಆಡಳಿತ ನಡೆಸಿದ ಕೈತೇನೆ ಮೈತ್ರಿ ಖತಂ ಆಗ್ತಿದ್ದು ಬಿಜೆಪಿ ಕೊನೆ ಅವಧಿ ಅಧಿಕಾರ ಹಿಡಿಯೋದು ಕನ್ಫರ್ಮ್ ಆಗ್ತಾ ಇದೆ. ಮೇಯರ್ ಹುದ್ದೆಗೆ ಬಿಜೆಪಿಯಲ್ಲಿ ಸಾಕಷ್ಟು ಕಿರಿಯ ಕಾರ್ಪೊರೇಟರ್ಸ್ ತೀವ್ರ ಕಸರತ್ತನ್ನು ಶುರು ಮಾಡಿದ್ದು ರೇಸ್ ಅಲ್ಲಿ ಸಾಕಷ್ಟು ಸದಸ್ಯರಿದ್ದಾರೆ. ಮೇಯರ್ ಉಪಮೇಯರ್ ಚುನಾವಣೆಗೆ ಸೆಪ್ಟೆಂಬರ್ 27ರಂದು ಮುಹೂರ್ತ ಫಿಕ್ಸ್ ಆಗಿದೆ. ಕೇಂದ್ರ ಮತ್ತು ರಾಜ್ಯದಲ್ಲಿ ಬಿಜೆಪಿ ಕಮಲ ಅರಳಿದಂತೆ ಪಾಲಿಕೆಯಲ್ಲೂ ಬಿಜೆಪಿ ಅಧಿಕಾರದ ಗದ್ದುಗೆ ಹಿಡಿಯುವ ಉಮೇದಿನಲ್ಲಿದೆ. ಇವತ್ತು ಸ್ಯಾಂಡಲ್ವುಡ್ ಸ್ಟಾರ್ ನಟರಾದಂತಹ ಉಪೇಂದ್ರ, ನಟಿ ಶ್ರುತಿ, ದಿವಂಗತ ನಟ ವಿಷ್ಣುವರ್ಧನ್ ಬರ್ತ್ಡೇಯನ್ನ ಅಭಿಮಾನಿಗಳು ಅದ್ದೂರಿಯಾಗಿ ಆಚರಣೆ ಮಾಡಿದ್ದಾರೆ. ಕಾರ್ ವಾಶ್ ಮಾಡಿಕೊಂಡು ಜೀವನ ಮಾಡ್ತಾ ಇರೋ ಉಪಿ ಅಭಿಮಾನಿ ಭದ್ರಾವತಿ ನಾಗ ಉತ್ತರ ಕರ್ನಾಟಕದಲ್ಲಿ ನೆರೆ ಸಂತ್ರಸ್ತರಿಗೆ 10,000 ರೂಪಾಯಿ ಸಹಾಯ ಮಾಡಿದ್ದಾರೆ. ತನ್ನ 1 ತಿಂಗಳ ಸಂಬಳವನ್ನ ಸಹಾಯವಾಗಿ ನೀಡಿದ್ದೇನೆ. ಇನ್ನು ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ 69ನೇ ಜನ್ಮದಿನವನ್ನ ಸಮಾಧಿ ಸ್ಥಳಕ್ಕೆ ಆಗಮಿಸಿ ಪೂಜೆ ಸಲ್ಲಿಸಲಾಗಿದೆ. ಅವಧೂತ ವಿನಯ್ ಗುರೂಜಿ, ನಾಗೇಂದ್ರ ಪ್ರಸಾದ್, ಕೆ ಮಂಜು, ರಮೇಶ್ ಭಟ್ ಕೂಡ ಈ ವೇಳೆ ಹಾಜರಿದ್ದರು. ಛೋಟಾ ಮುಂಬೈ ಹುಬ್ಬಳ್ಳಿಯಲ್ಲಿ ನವತಾರೆ ಬ್ಯೂಟಿ ಕಾಂಟೆಸ್ಟ್ ನಡೆಯಿತು. ವಿಜಯ ಕರ್ನಾಟಕ ದಿನಪತ್ರಿಕೆ ವತಿಯಿಂದ ಅಶೋಕನಗರದ ಕನ್ನಡ ಭವನದಲ್ಲಿ ಸ್ಪರ್ಧೆ ಆಯೋಜನೆ ಮಾಡಲಾಗಿತ್ತು. ನ್ಯೂಸ್ 18 ಕನ್ನಡ ಸಹಯೋಗದಲ್ಲಿ ಕಾಲೇಜು ವಿದ್ಯಾರ್ಥಿನಿಯರ ಸ್ಪರ್ಧೆಯಲ್ಲಿ 43 ಯುವತಿಯರು ಭಾಗವಹಿಸಿದರು. ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಹಾವೇರಿ, ದಾವಣಗೆರೆ, ಪಾಂಡಿಚೇರಿ, ಕೋಲ್ಕತ್ತಾ ಮೂಲದ ಯುವತಿಯರು ರ್ಯಾಂಪ್ ವಾಕ್ ಮಾಡಿದರು. ಪ್ರಿಯಾಂಕಾ ಕೊಳವೇಕರ್, ಬಸಂತಿ ಹಪ್ಪಳದ್, ಶೋಭಾ ಮೆಂಡಿಸ್ ಮತ್ತು ಅಂಕಿತ ತೀರ್ಪುಗಾರರಾಗಿದ್ದರು. ಧಾರವಾಡದ ಹುಡುಗಿ ವರ್ಷಿಣಿ ರಾಮಡಗಿ ವಿನ್ನರ್ ಆಗಿ ಹೊರಹೊಮ್ಮಿದರು. ಇದಿಷ್ಟು ಈಗಿನ ಪ್ರಮುಖ ಸುದ್ದಿ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.
ನ್ಯೂಸ್.